ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಇನ್ನೇನು ಆಷಾಢ ಮುಗೀತಾ ಇದೆ. ಆಷಾಢ ಮಾಸದ ಕೊನೆಯ ಮಂಗಳವಾರ ಇವತ್ತು ಮತ್ತು ನಾಳೆ ನಾಡಿದ್ದು ಇನ್ನೇನು ಆಷಾಢ ಮುಗೀತಾ ಇದೆ. ಅಮಾವಾಸ್ಯೆ ಬೇರೆ ಬರ್ತಾ ಇದೆ. ಅದ್ರ ಜೊತೆಗೆ ಆಷಾಢದ ಶುಕ್ರವಾರದನ್ನು ಆಷಾಢ ಮಾಸನೂ ಮುಗೀತಾ ಇದೆ. ಆಷಾಢ ಎಲ್ಲ ಮುಗೀತಿದ್ದಂಗೆ ಇನ್ನೇನು ಶ್ರಾವಣ ಮಾಸದಲ್ಲಿ ಮದುವೆ ಆರಂಭಗಳು, ಕೆಲವೊಂದು ಶುಭ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಅಂಥದ್ರ ಜೊತೆಗೆ ಯಾರಿಗೆ ಖಂಡಿತವಾಗ್ಲೂ ಮದುವೆ ಆಗ್ತಾ ಇಲ್ಲ ಅಂತ ತುಂಬ ನೊಂದ್ಕೊತಾ ಇದ್ದೀರೋ ಅಂಥವರು ನಾನು ಹೇಳ್ಕೊಡೋವಂಥ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಬರೀ ಮದುವೆ ಆಗಿಲ್ದಿದ್ದವ್ರಿಗೆಲ್ಲ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ಲ ಅಂತ ಅನ್ನೋರು, ಅಥವಾ ಸಂಸಾರದಲ್ಲಿ ಬಿರುಕು ಬಿಟ್ಟಿದೆ ಅನ್ನೋರು, ನಾವು ಕುಟುಂಬದಲ್ಲಿರೋವಂಥ ಸದಸ್ಯರೆಲ್ಲರೂ ನಾವು ಚೆನ್ನಾಗಿರಬೇಕು ಅಂತ ಬಯಸೋವಂಥವ್ರು, ಯಾವಾಗಲೂ ನಮ್ಮ ಮನೆಯಲ್ಲಿ ದುರ್ಗಾ ಪರಮೇಶ್ವರಿ ಕಾರುಣ್ಯ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸೋವಂಥವ್ರು, ಲಕ್ಷ್ಮೀ ಕಾರುಣ್ಯ ಇರಬೇಕು ಅಂತ ಬಯಸೋವಂಥವ್ರು, ನಾನು ಹೇಳ್ಕೊಡೋವಂಥ ಈ ಪುಟ್ಟ ಉಪಾಯಗಳನ್ನ ಖಂಡಿತವಾಗ್ಲೂ ಈ ಮಂಗಳವಾರ ಶುಕ್ರವಾರ ಸಮಯಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ಮದುವೆ ಆಗಿಲ್ದಿದ್ದವರು ನಾಳೆ ದಿನ ಏಕಾದಶಿ, ಕಾಮದ ಏಕಾದಶಿ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಹೇಳ್ಕೊಡೋವಂಥ ಈ ಪುಟ್ಟ ಉಪಾಯಗಳನ್ನ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಬೇಗ ಮದುವೆ ಆಗುತ್ತೆ. ಯಾಕಂದರೆ ನೋಡಿ, ಪ್ರಯತ್ನ ಪಟ್ಟು ನೋಡಿದಾಗ ಮಾತ್ರ ಖಂಡಿತವಾಗ್ಲೂ ಮದುವೆ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಏನಪ್ಪ ಅದು ಅಂತಂದರೆ, ಖಂಡಿತವಾಗ್ಲೂ ಇವತ್ತಿನ ದಿನ ಯಾರು ಮದುವೆ ಆಗ್ತಾ ಇಲ್ಲ ಅಂಥ ಹೆಣ್ಮಕ್ಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಇವತ್ತಿನ ದಿನ ನಿಮ್ಮ ಸುತ್ತಮುತ್ತ ಇರೋವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಿಗೆ ಹೋಗಬೇಕಾಗುತ್ತೆ. ಅಂಥದ್ರಲ್ಲಿ ಹೋಗಿ ನೀವು ಅಮ್ಮನವರಿಗೆ ಅಲಂಕಾರ ಮಾಡಿರೋ ಅಂಥ ಅರಿಶಿಣನ ಸ್ವಲ್ಪ ನೀವು ಕೇಳಿ ಈಸ್ಕೊಬೇಕಾಗುತ್ತೆ. ಅಥವಾ ಪೂಜೆಗೆ ಬಳಸಿರೋ ಅಂಥದ್ದು, ಮೈಗೆ ಲೇಪನ ಮಾಡಿರೋ ಅಂಥ ಅರಿಶಿನ ಆಗಿರ್ಬೋದು, ಪೂಜೆಗೆ ಬಳಸಿರೋ ಅಂಥ ಅರಿಶಿನ ಆಗಿರ್ಬೋದು, ಯಾವುದೋ ಒಂದು ರೂಪದಲ್ಲಿರೋ ಅಂಥದ್ದನ್ನು ಅರಿಶಿಣನ ನೀವು ತೊಗೊಂಬಂದು ಆ ಅರಿಶಿಣದಿಂದ ಮಾಡ್ಕೊಳ್ಳೋಂಥ ಪುಟ್ಟ ತಂತ್ರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ನಮಗೆ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ತಂದಿರೋ ಅಂಥ ಅರಿಶಿಣನ ನೀವು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಪ್ರತಿದಿನ ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋ ಅಂಥ ಯಾವುದೇ ದೋಷಗಳಿದ್ದರೆ, ರಾಹುಕೇತುಗಳದ್ದು ದೋಷಗಳಿಂದ, ಅಂಗಾರಕ ದೋಷಗಳು, ಕುಜ ದೋಷಗಳು, ಆ ರೀತಿ ದೋಷಗಳಿದ್ದಾಗ ದೋಷಗಳು ನಿವಾರಣೆ ಆಗಿ ಮದುವೆ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ಕಾಮದ ಏಕಾದಶಿ ಇರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿರೋಂಥ ಅರಿಶಿಣ ಇರುತ್ತಲ್ಲ, ಆ ಅರಿಶಿಣನ ನೀವು ನೀರಲ್ಲಿ ಸ್ವಲ್ಪ ನೀರು ಮತ್ತು ಹಾಲನ್ನು ಹಾಕಿ ಕಲಿಸ್ಬಿಟ್ಟು ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಒಂದು ಬಾಳೆಯ ಗಿಡಕ್ಕೆ ನೀವು ಸುರಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಮದುವೆಗೆ ನಿಮಗೆ ಲೋಪ ಆಗ್ತಾ ಇದ್ದರೆ ಆ ಲೋಪಗಳೆಲ್ಲ ನಿವಾರಣೆ ಆಗಿ ಆದಷ್ಟು ಬೇಗ ನಿಮಗೆ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅಟ್ಲೀಸ್ಟು ನೀವು ಬಾಳೆ ಗಿಡಕ್ಕೆ ಒಂದು 5 ದಿನ, ಒಂದು 11 ದಿನ ನೀವು ಅರಿಶಿಣದ ನೀರನ್ನು ಸುರಿಬೇಕಾಗುತ್ತೆ. ಗಂಡ್ಮಕ್ಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಮದುವೆಗೆ ಮುಂಚೆ ಜನ್ಮಕುಂಡಲಿಯಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಪದೇ ಸೋಲನ್ನು ಅನುಭವಿಸ್ತಿದ್ದೀವಿ, ಮತ್ತು ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಮದುವೆ ವಿಷಯಕ್ಕೆ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಅಂದಾಗ, ಅಲ್ಲಿ ನಿಮಗೆ ಜನ್ಮ ನಕ್ಷತ್ರದಲ್ಲಿ ಅಥವಾ ಜನ್ಮ ಜಾತಕ ದೋಷಗಳಲ್ಲಿ ಏನೋ ಒಂದು ದೊಡ್ಡ ದೋಷಗಳಿರುತ್ತೆ. ಅಂಥ ದೋಷಗಳೆಲ್ಲ ನಿವಾರಣೆ ಆಗಬೇಕು ಅಂದಾಗ ನಾವು ಅದನ್ನು ಬಾಳೆ ಗಿಡಕ್ಕೆ ಹೋಗ್ಬಿಟ್ಟು ಅದನ್ನು ಕದಲಿ ಮರ ಅಂತ ಕೂಡ ಕರೀತಾರೆ. ಅಂಥ ಮರ ಗಿಡ ಅಂತ ಬಾಳೆ ಗಿಡಕ್ಕೆ ನೀವು ಹೋಗಿ ಅರಿಶಿಣದ ನೀರನ್ನು ಸುರಿಯೋದ್ರಿಂದ ಖಂಡಿತವಾಗ್ಲೂ ಮದುವೆಯಲ್ಲಿರೋ ಅಂಥ ಲೋಪದೋಷಗಳಿದ್ದರೆ ಅಥವಾ ವಿವಾಹಕ್ಕೆ ಅಡೆತಡೆ ಆಗಿರೋಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳು ಇದನ್ನು ಮಾಡೋದ್ರಿಂದ ಒಂದು 3 ವಾರ, 4 ವಾರ ಅಥವಾ ಒಂದು 9 ವಾರ, ಈ ರೀತಿ ಶುಕ್ರವಾರ ಇರ್ಬೋದು, ಮಂಗಳವಾರ ಸಮಯಗಳಿರ್ಬೋದು, ಅದರಲ್ಲೂ
ಏಕಾದಶಿ ದಿನಗಳಲ್ಲಿ ನೀವು ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದೆ, ಮನಸ್ತಾಪ ಬರ್ತಾ ಇದೆ, ಕಿತ್ತಾಟ ಬರ್ತಿದೆ, ನಾವು ಏನು ಮಾಡಿದ್ರು ನಮ್ಮ ಸಂಬಂಧ ಸರಿ ಹೋಗ್ತಾ ಇಲ್ಲ ಅಂತ ಅನ್ನೋರು ಏನು ಮಾಡಬೇಕು ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ತಂದಿರೋಂಥ ಅರಿಶಿಣನ ನೀವು ಸ್ವಲ್ಪ ತೊಗೊಂಬರ್ಬೇಕಾಗುತ್ತೆ. ಅದನ್ನು ನೀವು ತೊಗೊಂಬಂದು ಅದರ ಒಳಗಡೆ ನೀವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು, ಅಥವಾ ಹಸಿ ಅರಿಶಿಣ ಸಿಕ್ಕಿದ್ರೆ ಇನ್ನೂ ಸಂತೋಷ, ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಸ್ವಲ್ಪ ಅರಿಶಿಣನ ನೀವು ತಗೊಂಡು ಅದರಲ್ಲಿ ಒಂದು ವೈಟ್ ಹಾಳೆನ ನೀವು ತೊಗೊಬೇಕಾಗುತ್ತೆ. ಆ ವೈಟ್ ಹಾಳೆಯಲ್ಲಿ ನಿಮ್ಮ ಪತಿಯ ಅಂದರೆ ನಿಮ್ಮ ಗಂಡನ ಹೆಸರನ್ನು ನೀವು ಆ ವೈಟು ಒಂದು ಶುದ್ಧವಾದ ವೈಟ್ ಹಾಳೆ ಮೇಲೆ ನಿಮ್ಮ ಗಂಡನ ಹೆಸರನ್ನು ನೀವು ಬರೆದು ಅದನ್ನು ನೀವು ಅಥವಾ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಸುಖವಾಗಿರಬೇಕು ಅಂತ ನೀವು ಬಯಸೋದಾದರೆ ನೀವು ಅವರ ಹೆಸರನ್ನು ಆ ವೈಟ್ ಹಾಳೆ ಮೇಲೆ ನೀವು ಅವರ ಹೆಸರನ್ನು ನೀವು ಬರೆದು ಅದನ್ನು ದೇವರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ, ತದನಂತರ ನೀವು ಒಂದು ಮಣ್ಣಿನ ಪ್ಲೇಟ್ ಇರುತ್ತಲ್ಲ ಆ ಮಣ್ಣಿನ ಪ್ಲೇಟಲ್ಲಿ ಅದನ್ನು ನೀವು ಸುಟ್ಟಿ ಅದರಲ್ಲೂ ಓಂ ಧೂಮ್ ದುರ್ಗಂ ದೇವೇ ನಮಃ, ಓಂ ಧೂಮ್ ದುರ್ಗಂ ದೇವೇ ನಮಃ, ಓಂ ಧೂಮ್ ದುರ್ಗಂ ದೇವೇ ನಮಃ ಅಂತ 108 ಸರಿ ನೀವು ಆ ಮಂತ್ರನ ಹೇಳಿ ತದನಂತರ ಅದನ್ನು ಸುಟ್ಟಿ ಆ ಬೂದಿ ಇರುತ್ತಲ್ಲ ಆ ಬೂದಿನ ನೀವು ಸ್ವಲ್ಪ ತುಪ್ಪದ ಜೊತೆ ನೀವು ಹಣೆಗೆ ಇಟ್ಕೊಳ್ಳೋದು. ಗಂಡ ಆದರೆ ಹೆಂಡತಿಗೆ ಇಡೋದು, ಹೆಂಡತಿ ಆದರೆ ಗಂಡಂಗೆ ಇಡೋ ಅಂಥ ಅಭ್ಯಾಸನ ನೀವು ರೂಢಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಅನ್ಯೋನ್ಯತೆ ಅನ್ನೋದು ಚೆನ್ನಾಗಿರುತ್ತೆ, ಯಾವಾಗಲೂ ಖುಷಿಯಾಗಿ ಇರ್ಬೋದು. ಅದರಲ್ಲೂ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದರೆ ನೀವು ನಿಮ್ಮ ಮಕ್ಕಳು ಸ್ನಾನ ಮಾಡೋ ಅಂಥ ನೀರಿಗೆ ದುರ್ಗಾದೇವಿ ದೇವಸ್ಥಾನದಿಂದ ತಂದಂತಹ ಅರಿಶಿಣನ ನೀವು ಸ್ವಲ್ಪ ನೀವು ಮಕ್ಕಳಿಗೆ ಸ್ನಾನ ಮಾಡೋ ಅಂಥ ನೀರಿಗೆ ಬೆರೆಸ್ಬಿಟ್ಟು ನೀವು ಸ್ನಾನ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಡಕುಗಳಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಯಾಕಂದರೆ ಅರಿಶಿಣಕ್ಕೆ ಅಂತ ಮಹತ್ವ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಆಷಾಢ ಮಾಸದಲ್ಲಿ ದೈವಿಕ ಭಾವನೆ ಅನ್ನೋದು ಅಮ್ಮನವರು ವಿಗ್ರಹಗಳಲ್ಲಿ ಆಹ್ವಾನ ಆಗಿರ್ತಾರೆ. ಅವರ ಅದ್ಭುತವಾದ ಬೆವರಿನ ಶಕ್ತಿ ಅಥವಾ ಅಂತರ್ಗತ ಶಕ್ತಿಗಳು ಆ ಅರಿಶಿಣ ಕುಂಕುಮಕ್ಕೆ ಇರುತ್ತೆ. ಅಂಥ ಅರಿಶಿಣನ ನಾವು ಈ ದಿನಗಳಲ್ಲಿ ಈ ರೀತಿ ಉಪಯೋಗಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಅಂತ ಹೆಣ್ಮಕ್ಳಿಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ನೀವು ನಾಳೆ ದಿನ ಏಕಾದಶಿ ದಿನದ ಸಮಯದಲ್ಲಿ ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು ನಮಗೆ ಮದುವೆನೇ ಆಗ್ತಾ ಇಲ್ಲ ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಒಂದು 1/4 kg ಅಷ್ಟು ಅರಿಶಿಣನ ನೀವು ತೊಗೊಬೇಕಾಗುತ್ತೆ. ತೊಗೊಂಡು ನೀವು ಯಾವುದಾದ್ರೂ ನಿಮ್ಮ ಸುತ್ತಮುತ್ತ ಇರೋವಂಥ ನದಿಗಳಿರ್ಬೋದು, ಕೆರೆಗಳಿರ್ಬೋದು, ಅಲ್ಲಿ ನೀವು ಹೋಗಿ ನಿಮಗೆ ನೀವೇ ದೃಷ್ಟಿ ತಕ್ಕೊಳ್ಳೋದ್ರಿಂದ ಅರಿಶಿಣನ ಹಿಡ್ಕೊಂಡು ಒಂದು ಪಾತ್ರೆಗೆ ಅದನ್ನು ಬೆರೆಸ್ಬಿಟ್ಟು ನಿಮಗೆ ನೀವು ತಲೆಯಿಂದ ಪಾದದವರೆಗೆ ದೃಷ್ಟಿನ ತೆಗೆದು ನಮ್ಮಲ್ಲಿ ಏನಾದರೂ ವಿವಾಹ ದೋಷಗಳಿದ್ದರೆ, ಗುರುದೋಷಗಳಿದ್ದರೆ, ಕುಜದೋಷಗಳಿದ್ದರೆ, ರಾಹುಕೇತುಗಳ ದೋಷಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗಿ ನಮ್ಮ ಜೀವನದಲ್ಲೂ ದಾಂಪತ್ಯ ಸುಖ ಅಂತ ಕೊಡಿ ಅಂತ ನೀವು ಕೇಳಿಕೊಂಡು ಆ ಅರಿಶಿಣದ ನೀರನ್ನು ನೀವು ನದಿಗೆ ಬಿಟ್ಟು ಬರೋದ್ರಿಂದ ಅಥವಾ ಆ ನೀರನ್ನು ನೀವು ಸುರಿದು ಬರೋದ್ರಿಂದ ಆದಷ್ಟು ಬೇಗ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಅರಿಶಿಣ ಅನ್ನೋದು ಯಾವಾಗಲೂ ಅಷ್ಟೇ ನಮಗೆ ಯಾವುದೇ ರಾಹುಕೇತುಗಳಿಂದ ಸಮಸ್ಯೆಗಳು ನಮಗೆ ಆಗ್ತಾ ಇದ್ದರೆ ಅದನ್ನು ಹೋಗಲಾಡಿಸಿ ಶುಭ ಕಾರ್ಯಗಳು ನೆರವೇರೋದಕ್ಕೆ ಈ ಅರಿಶಿಣ ಅನ್ನೋದು ಸಹಾಯ ಮಾಡುತ್ತೆ. ಅದರಲ್ಲೂ ನಾಳೆ ದಿನ ನೀವು ಬಾಳೆ ಗಿಡಕ್ಕೆ ನೀವು ಪೂಜೆ ಮಾಡಿ ಆ ಬಾಳೆ ಗಿಡಕ್ಕೆ ನೀವು ಸ್ವಲ್ಪ ಹಾಲನ್ನು ಹಾಕಿ ಅರಿಶಿಣದ ನೀರನ್ನು ಹಾಕಿ ನೀವು ಪೂಜೆ ಮಾಡೋದ್ರಿಂದ ಅದರಲ್ಲೂ ಒಂದು ಅರಿಶಿಣದ ಕೊಂಬನ್ನು ನೀವು ಬಾಳೆ ಗಿಡಕ್ಕೆ ಕಟ್ಟಿ ತದನಂತರ ನೀವು ಅದನ್ನು ನೀವು ಅರಿಶಿಣದ ನೀರನ್ನು ಸುರಿಯೋದ್ರಿಂದ ಆದಷ್ಟು ಬೇಗ ಮದುವೆ ಆಗುತ್ತೆ. ಅದರಲ್ಲೂ ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ನಿಮಗೆ ಆಗಬೇಕು ಅಂತ ಬಯಸೋ ಅಂಥವ್ರು ನಾಳೆ ದಿನ ನೀವು ಬಾಳೆಯ ಗಿಡಕ್ಕೆ ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಬಾಳೆಯ ಗಿಡಕ್ಕೆ ಹಾಲನ್ನು ಅರ್ಪಿಸೋದಾಗಿರ್ಬೋದು, ಅರಿಶಿಣನ ನೀವು ಅರ್ಪಿಸೋದಾಗ್ಬೋದು. ಆ ರೀತಿ ಮಾಡೋದ್ರಿಂದ ಕುಟುಂಬದಲ್ಲಿ ಏನಾದರೂ ಕೋರ್ಟ್ ಕಚೇರಿ ಕೆಲಸಗಳೆಲ್ಲ ನಿಂತೋಗಿದ್ರೆ ಆ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಈ ಅರಿಶಿಣದ ನೀರು ನಿಮಗೆ ಸಹಾಯ ಮಾಡುತ್ತದೆ. ಅದಕ್ಕೆ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರಲ್ಲೂ ಮುಖ್ಯವಾಗಿ ನೀವು ಅರಿಶಿಣದಿಂದ ನಮ್ಮ ಮನೆಯಲ್ಲಿ ಸಿಗುವಂಥ ಅದೃಷ್ಟನೇ ಕೂಡ ಬದಲಾಯಿಸುವಂಥ ಶಕ್ತಿ ಕೂಡ
ಈ ಅರಿಶಿಣಕ್ಕೆ ಇರುತ್ತದೆ. ಅದನ್ನು ನಾವು ಯಾವ್ಯಾವ ರೀತಿ ಕೂಡ ಉಪಯೋಗ ಮಾಡ್ಕೊಬೋದು ನೋಡಿ. ಅಡುಗೆ ಮನೆಯ ಮುಖ್ಯವಾದ ಅರಿಶಿಣ ಮತ್ತು ಆರೋಗ್ಯ ಮತ್ತು ಸೌಂದರ್ಯಕ್ಕಾಗಿ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ. ಆದರೆ ನಿಮಗೆ ಗೊತ್ತಾ, ಮಸಾಲೆಯು ಜ್ಯೋತಿಷ್ಯ ಶಾಸ್ತ್ರದ ಬಹಳಷ್ಟು ಮಹತ್ವವನ್ನು ಹೊಂದಿದೆ. ಅನೇಕ ಪರಿಹಾರಗಳನ್ನು ಅರಿಶಿಣದ ಬಳಕೆಯಿಂದ ಮಾಡುತ್ತದೆ. ಈ ಪರಿಹಾರಗಳು ಕಡಿಮೆ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಹಾಗಾದರೆ ಈ ಅರಿಶಿಣದಿಂದ ನಾವು ಏನೆಲ್ಲ ಉಪಯೋಗನ ಪಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಯಾವಾಗಲೂ ಅಷ್ಟೇ, ನಾವು ಏನಾದರೂ ಒಂದು ಬಳಸಬೇಕು ಅಂತ ಅಂದರೆ ನಿಮಗೆ ನಿಜವಾಗ್ಲೂ ಆರ್ಥಿಕವಾಗಿ ನಾವು ಸದೃಢರಾಗಿಲ್ಲ, ನಮಗೆ ದುಡ್ಡು ಕಾಸಿನ ವಿಷಯದಲ್ಲಿ ತುಂಬ ಕಷ್ಟ ಆಗ್ತಿದೆ ಅಂತ ಅನ್ನೋರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಲೇಪನೆ ಮಾಡಿದಂತಹ ಅರಿಶಿಣ ಏನಾದರೂ ಉಂಡೆ ನಿಮಗೆ ಸಿಕ್ಕಿದ್ದೆ ಆದರೆ ನೀವು ಕೇಳಬೇಕಾಗುತ್ತೆ. ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡಿರ್ತಾರೆ, ಅಭಿಷೇಕ ಮಾಡಿರ್ತಾರೆ, ಪೂಜೆ ಪುನಸ್ಕಾರ ಮಾಡಿರ್ತಾರೆ, ಅಮ್ಮನವರಿಗೆ ಅಂತ ಗಂಧಲೇಪನ ಮಾಡಿರ್ತಾರೆ. ಅಂಥ ಅರಿಶಿಣಗಳು ಅಥವಾ ಅಮ್ಮನವರಿಗೆ ಬಳಸಿದಂತಹ ಅರಿಶಿಣದ ಉಂಡೆಗಳಿರುತ್ತೆ, ಹಸಿ ಹಸಿ ಅರಿಶಿಣದ ಉಂಡೆಗಳು. ಆ ಅರಿಶಿಣದ ಉಂಡೆಗಳನ್ನ ನೀವು ಸಿಕ್ಕಿದಾಗ ಅದನ್ನು ಖಂಡಿತವಾಗ್ಲೂ ಒಂದು ಜೋಪಾನವಾಗಿ ಒಂದು ಬಟ್ಟಲಲ್ಲಿ ಒಣಗಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಕೊಟ್ಟಂಥ ಅರಿಶಿಣನ ಎಲ್ಲೋ ಒಂದಿಷ್ಟು ಹಣೆಗೆ ಇಟ್ಕೊಂಡು ಬಿಸಾಕ್ಬಿಡ್ತೀರಾ. ಆ ರೀತಿ ಮಾಡೋಕೆ ಹೋಗ್ಬೇಡಿ. ದೇವಸ್ಥಾನಗಳಲ್ಲಿ ಸಿಗೋವಂಥ ಅಮ್ಮನವರಿಗೆ ಅಭಿಷೇಕ ಮಾಡಿದಂಥ ಅಥವಾ ಗಂಧಲೇಪನ ಮಾಡಿದಂಥ ಅರಿಶಿಣದ ಉಂಡೆಗಳು ನಿಮಗೆ ಸಿಕ್ಕಿದಾಗ ಅದನ್ನು ಮನೆಗೆ ತಂದು ಚೆನ್ನಾಗಿ ಒಣಗಿಸಿ ಒಂದು ಉಂಡೆ ಅಂತ ಕಟ್ಟಿ ನೀವು ಮಡಿಕೊಂಡಿದ್ದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಯಾಕಂದರೆ ನೀರಿನ ಅಂಶ ಇರೋದ್ರಿಂದ ಕೆಲವೊಂದು ಅರಿಶಿಣಗಳು ಬೂಸ್ಟ್ ಬರೋ ಅಂಥದ್ದು ಚಾನ್ಸಸ್ ಇರುತ್ತೆ. ಗಾಳಿ ಆಡ್ದಲೇ ಇದ್ದಾಗ ಅದನ್ನು ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಂದು ಡಬ್ಬದಲ್ಲಿ ನೀವು ಶೇಖರಣೆ ಮಾಡಿ ಮಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತೀರಾ, ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹೋಗ್ತಾ ಇರ್ತೀರಾ ಅಥವಾ ಒಂದು ವ್ಯವಹಾರ ಮಾಡೋಕ್ಕೆ ಹೋಗ್ತಾ ಇರ್ತೀರಾ, ಅಂಥ ಟೈಮ್ಗಳಲ್ಲಿ ನಿಮಗೆ ಇದು ಸಹಾಯ ಮಾಡಿಕೊಡುತ್ತೆ. ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ನೀವು ತಂದು ಇಟ್ಟುಕೊಂಡಿರೋ ಅಂಥ ಅರಿಶಿಣದ ಉಂಡೆಗಳನ್ನ ನೀವು ಸ್ವಲ್ಪ ಇವತ್ತು ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ನಾಳೆ ಹೋಗ್ತಿದ್ದೀನಿ ಅನ್ನುವಾಗ ನೀವು ಒಂದಿಷ್ಟು ಚಿಟಿಕೆ ಅರಿಶಿಣನ ನೀವು ಹಾಲಿನಿಂದ ಆಗಿರ್ಬೋದು ಅಥವಾ ನೀರಿನಿಂದ ಕಲಸಿ ಒಂದು ಉಂಡೆನ ಮಾಡಿಕೊಂಡು ಅದರಲ್ಲಿ ನೀವು ಒಂದು ಪ್ಲಾಸ್ಟಿಕ್ ಕವರಲ್ಲಿ, ಅಂದರೆ ನಿಮ್ಮ ಜೋಬಲ್ಲಿ ಇಟ್ಕೊಬೇಕಾಗುತ್ತೆ. ಅದಕ್ಕೆ ಅದನ್ನು ಪ್ಲಾಸ್ಟಿಕ್ ಕವರಲ್ಲಿ ಅದನ್ನು ನೀವು ಒಂದು ಉಂಡೆನ ನೀವು ಇಟ್ಕೊಂಡು ವ್ಯವಹಾರ ಮಾಡೋ ಅಂಥದ್ದು ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗುವಾಗ ಒಂದು ಹಿಡಿ ಅಥವಾ ಒಂದು ಚಿಟಿಕೆ ಸಣ್ಣ ಗಾತ್ರದ್ದು ಅರಿಶಿಣದ ಉಂಡೆನ ನೀವು ಜೊತೆಯಲ್ಲಿ ಕ್ಯಾರಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರೋಂಥ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಹೋಗೋಂಥದ್ದು ಸಕ್ಸಸ್ನ ಕೊಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಈ ಪ್ರಯೋಗ ಮಾಡ್ಕೊಳ್ಳಿ. ನಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಿಲ್ಲ, ನಮ್ಮ ಅಂಗಡೀಲಿ ವ್ಯಾಪಾರನೇ ಆಗಲ್ಲ, ಏನು ಮಾಡಿದ್ರು ಪಕ್ಕದ ಅಂಗಡಿಯವ್ರಿಗೆ ತುಂಬ ಚೆನ್ನಾಗಿ ವ್ಯವಹಾರ ಆಗ್ತಿದೆ ಅಂತ ಅನ್ನೋರು ಖಂಡಿತವಾಗ್ಲೂ ನೀವು ಕೂಡ ಅಷ್ಟೇನೆ, ನೀವು ಒಂದು ಚಿಟಿಕೆ ಅರಿಶಿಣನ ನೀವು ತಂದು ಅದನ್ನು ನೀವು ಉಂಡೆಗಟ್ಟಿ ಒಂದು ಕವರಲ್ಲಿ, ನೀವು ಪ್ಲಾಸ್ಟಿಕ್ ಕವರಲ್ಲಿ ತೊಗೊಂಬಂದು ನೀವು ವ್ಯಾಪಾರ ಮಾಡೋವಂಥ ಸ್ಥಳಗಳಲ್ಲಿ ಅಥವಾ ನೀವು ದುಡ್ಡು ಇಡೋವಂಥ ಜಾಗದಲ್ಲಿ ನೀವು ಆ ಅರಿಶಿಣನ ಮುಟ್ಟಿ ಅದಕ್ಕೆ ನೀವು ಒಂದು ನಿಂಬೆ ಹಣ್ಣನ್ನು ತಂದು ಅಲ್ಲಿ ಪೂಜೆ ಮಾಡಿ ದುರ್ಗಾದೇವಿದು ಮಂತ್ರ ಹೇಳಿ ಓಂ ದುಂ ದುರ್ಗಂ ದೇವಿ ಅಂತ ಹೇಳಿ ಆ ನಿಂಬೆ ಹಣ್ಣಿಗೆ ಸ್ವಲ್ಪ ನೀವು ಅರಿಶಿಣನ ಹಚ್ಚಿ ನಿಮ್ಮ ಕ್ಯಾಶ್ ಬ್ಯಾಗ್ಸ್ ಹತ್ರ ಇಟ್ಕೊಂಡು ನೀವು ಬೇಡ್ಕೊಳ್ಳೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಥವಾ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದರೆ ಅದು ನಿಮಗೆ ಸಹಾಯ ಮಾಡಿಕೊಡುತ್ತೆ. ಈ ರೀತಿ ನಮಗೆ ಅರಿಶಿಣ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ವಧುವರರು ಅಂದರೆ ಯಾರಾದರೂ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಯಾವಾಗ್ಲೂ ಅರಿಶಿಣನ ಹಚ್ಚಿಕೊಂಡು ಸ್ನಾನ ಮಾಡೋವಂಥ ಅಭ್ಯಾಸನ ಖಂಡಿತವಾಗ್ಲೂ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಯಾವಾಗಲೂ ಅರಿಶಿಣನ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಒಂದು ಚಿಟಿಕಿನ ಮೈಗೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಗುರುದೋಷಗಳಿದ್ದರೆ ಆ ದೋಷಗಳೆಲ್ಲ ನಿವಾರಣೆ ಆಗಿ ಮದುವೆ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಈ ಸಮಸ್ಯೆಗಳಿರೋ ಅಂಥವರು ಗುರುದೋಷ ಹೋಗಲಾಡಿಸುತ್ತದೆ. ಯಾವಾಗಲೂ ಅಷ್ಟೇ, ನಾವು ಯಾವಾಗ್ಲೂ ಗುರುವಿನ ಜೊತೆಗೆ ಗಣೇಶನ ಅನುಗ್ರಹ ಕೂಡ ಬೇಕಾಗುತ್ತೆ. ಯಾವಾಗಲೂ ಅಷ್ಟೇ, ನಮ್ಮ ವಿವಾಹ ಆಗಬೇಕು ಅಥವಾ ನಮ್ಮಲ್ಲಿರೋಂಥ ಜಾತಕ ದೋಷಗಳೆಲ್ಲ ಹೋಗಬೇಕು ಅಂದಾಗ ನಾವು ಗಣೇಶನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆ ಗಣೇಶ ಮತ್ತು ಗುರುರಾಯರು ಅಂದರೆ ಗುರುಗಳ ಸಮೇತ ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ದೋಷ
ದೋಷಗಳು ಹೋಗೋದಕ್ಕೆ ಗಣೇಶ ದೇವರು ಅರಿಶಿಣದ ಮುಖಾಂತರ, ಗುರುರಾಯರ ಮುಖಾಂತರ, ನಮಗೆ ಅರಿಶಿಣದ ಮುಖಾಂತರ ಗುರುದೋಷಗಳು ಹೋಗೋದಕ್ಕೆ ಈ ಅರಿಶಿಣ ಅನ್ನೋದು ಸಹಾಯ ಮಾಡುತ್ತದೆ. ಅದಕ್ಕೋಸ್ಕರ ಅರಿಶಿಣದಲ್ಲಿ ಗುರುರಾಯರು ಮತ್ತು ಗಣೇಶ ಇಬ್ಬರು ನೆಲೆಸಿರ್ತಾರೆ ಅಂತ ದೊಡ್ಡೋರು ಹೇಳ್ತಾರೆ. ಅದಕ್ಕೋಸ್ಕರ ಯಾವುದೇ ಒಂದು ಶುಭ ಕಾರ್ಯನ ಮಾಡೋದಕ್ಕಿಂತ ಮುಂಚೆ ನಾವು ಅರಿಶಿಣ ಕುಂಕುಮಕ್ಕೆ ಪೂಜೆ ಮಾಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಗಣೇಶನ ಅನುಗ್ರಹ ಬೇಕು ಅಂದಾಗ ನೀವು ಗಣೇಶನಿಗೆ ಒಂದಿಷ್ಟು ಅರಿಶಿಣದ ಅರ್ಚನೆ ಮಾಡಿಸೋದ್ರಿಂದ ಅಥವಾ ಅರಿಶಿಣನನ್ನು ತಗೊಂಡೋಗಿ ಗುರುರಾಯರ ಮಠಗಳಲ್ಲಿ, ರಾಘವೇಂದ್ರ ಸ್ವಾಮಿ ಮಠಗಳಿರ್ಬೋದು ಅಥವಾ ನಿಮ್ಮ ದಕ್ಷಿಣಾಮೂರ್ತಿ, ದತ್ತಾತ್ರೇಯ ಅಂಥ ದೇವಸ್ಥಾನಗಳಲ್ಲಿ ನೀವು ಅರಿಶಿಣನ ಒಂದು ಸ್ವಲ್ಪ ಪ್ಯಾಕೆಟ್ ಗಟ್ಟಲೆ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅದರಲ್ಲೂ ಗಣಪತಿ ದೇವಸ್ಥಾನಕ್ಕೆ ನೀವು ಅರಿಶಿಣನ ನೀವು ದಾನವಾಗಿ ಕೊಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಅನ್ನೋದು ಆಗುತ್ತೆ. ಅದರಲ್ಲೂ ನೀವು ಒಂದು ಚಿಟಕಿ ಅರಿಶಿಣನ ನೀವು ಗಣಪತಿ ಹೆಸರನ್ನ ಹೇಳ್ಕೊಂಡು ನೀವು ಅದನ್ನು ನೀವು ಸ್ನಾನ ಮಾಡೋದ್ರಿಂದ ದೇಹ ಮತ್ತು ಮನಸ್ಸು ಅತ್ಯುತ್ತಮವಾಗಿ ಶುದ್ಧೀಕರಿಸಿ ನಮ್ಮ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನೀವು ಈ ಅರಿಶಿಣದಿಂದ ನೀವು ತಯಾರಿಸಿದಂತಹ ಅರಿಶಿಣದ ಉಂಡೆನ ನೀವು ಯಾವಾಗಲೂ ಅಷ್ಟೇನೆ ಕ್ಯಾರಿ ಮಾಡಬೇಕು. ಒಂದು ಪರ್ಸ್ನಲ್ಲೋ ಅಥವಾ ಒಂದು ವ್ಯಾನಿಟಿ ಬ್ಯಾಗಲ್ಲೋ ನೀವು ಇಟ್ಕೊಂಡು ಪ್ರತಿದಿನ ನೀವು ಕ್ಯಾರಿ ಮಾಡೋದ್ರಿಂದ ನಿಮಗೆ ದುಡ್ಡಿಗೆ, ಅಂದರೆ ಆರ್ಥಿಕವಾಗಿ ನಿಮಗೆ ದುಡ್ಡು ನಮಗೆ ಸಿಗ್ತಾ ಇಲ್ಲ ಅಂತ ಅನ್ನೋರಿಗೆ ದುಡ್ಡು ಅದಾಗದೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಹತ್ರ ಬರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನೀವು ಗುರುವಾರ ಹೊತ್ತು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ದೇವಸ್ಥಾನಕ್ಕೆ ನೀವು ಅರಿಶಿಣವನ್ನು ಕೊಡೋದ್ರಿಂದ ಅಕಸ್ಮಾತ್ ಅಭಿಷೇಕಗಳು ಮಾಡ್ತಾ ಇರ್ತಾರೆ ಅಥವಾ ಗಂಧಲೇಪನ ಮಾಡ್ತಾ ಇರ್ತಾರೆ ಅಂಥ ದೇವಸ್ಥಾನಗಳಿಗೆ ನೀವು ಒಂದು ಸ್ವಲ್ಪ ಅರಿಶಿಣನ ನೀವು ತಗೊಂಡೋಗಿ ವಿಗ್ರಹಕ್ಕೆ ನೀವು ಅರಿಶಿಣದ ಅಲಂಕಾರ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಗುರುದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಅದರಲ್ಲೂ ಶ್ರೀನಿವಾಸ ಇರ್ಬೋದು, ರಾಮದೇವರಾಗಿರ್ಬೋದು, ಆಂಜನೇಯ ದೇವರಾಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಇಂಥ ದೇವರುಗಳಿಗೆ, ವೆಂಕಟರಮಣ ಸ್ವಾಮಿಗಳಿರ್ಬೋದು, ಇಂಥ ದೇವಸ್ಥಾನಗಳಿಗೆ, ನರಸಿಂಹ ದೇವರುಗಳಿಗೆ ನೀವು ಅರಿಶಿಣನ ತಗೊಂಡೋಗಿ ನೀವು ಅದನ್ನು ಗಂಧದ ಅಲಂಕಾರ ಅಥವಾ ಅರಿಶಿಣದ ಅಲಂಕಾರನ ನೀವು ಮಾಡಿಸೋದ್ರಿಂದ ವಿವಾಹದಲ್ಲಿ ಯಾವುದೇ ರೀತಿ ದೋಷಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅಕಸ್ಮಾತ್ ಅವರು ಅಭಿಷೇಕಕ್ಕೆ ಅಲಂಕಾರಕ್ಕೆ ತಗೊಂಡಿಲ್ಲ ಅಂದರೂ ಪೂಜೆಗೋಸ್ಕರ ಸುಮ್ಮನೆ ಅರಿಶಿಣನ ನೀವು ಒಂದಷ್ಟು ವಿಳೆದೆಲೆ, ಅಡಿಕೆ, ಅರಿಶಿಣ, ಕುಂಕುಮ, ಹೂವಿನ ಜೊತೆ ನೀವು ತುಳಸಿ ಮಾಲೆ ಜೊತೆ ವಿಷ್ಣುವಿನ ದೇವಸ್ಥಾನಕ್ಕೆ, ಅದರಲ್ಲೂ ಏಕಾದಶಿ ದಿನಗಳಲ್ಲಿ ನೀವು ಕೊಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಏಕಾದಶಿ ಸಮಯಗಳಲ್ಲಿ ಗುರುಗಳ ದೇವಸ್ಥಾನಗಳಲ್ಲಿ, ರಾಯರ ಮಠಗಳಲ್ಲಿ, ಅದರಲ್ಲೂ ಚಾತುರ್ಮಾಸಗಳಲ್ಲಿ ಯಾವುದೇ ರೀತಿ ವಸ್ತುಗಳನ್ನ ಅವರು ತಗೊಳ್ಳೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನರಸಿಂಹ ದೇವರು ಇರುತ್ತಲ್ಲ, ನರಸಿಂಹ ದೇವರುಗಳು, ಶ್ರೀನಿವಾಸ ದೇವರುಗಳು, ರಾಮನ ದೇವಸ್ಥಾನಗಳು, ಇಂಥ ದೇವಸ್ಥಾನಗಳಿಗೆ ನೀವು ಹೋಗಿ ಅರಿಶಿಣ, ಕುಂಕುಮ, ಮಲ್ಲಿಗೆ ಹೂವು, ತುಳಸಿ ಮಾಲೆ ಇಂಥದನ್ನು ನೀವು ಕೊಟ್ಟಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಮದುವೆ ದೋಷಗಳಿದ್ದರೆ, ಜಾತಕ ದೋಷಗಳಿದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಗಣಪತಿ ದೇವಸ್ಥಾನಗಳಿಗೆ ನೀವು ಅರಿಶಿಣನ ಕೊಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ. ಇದನ್ನು ನೀವು ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ದೀರ್ಘಕಾಲದಿಂದ ನೀವು ಸಮಸ್ಯೆಗಳಲ್ಲಿ ಸಿಗಾಕೊಂಬಿಟ್ಟಿದ್ದೀವಿ, ನಾವು ಏನು ಮಾಡಿದ್ರು ಆ ಸಮಸ್ಯೆಯಿಂದ ನಾವು ಬಗೆಹರಕ್ಕಾಗ್ತಾ ಇಲ್ಲ ಅಂತಂದವರು ಖಂಡಿತವಾಗ್ಲೂ ನೀವು ನಾನು ಹೇಳ್ಕೊಟ್ಟಿರೋ ಅಂಥ ಅರಿಶಿಣದ ಉಂಡೆನ ನೀವು ಪ್ರತಿಯೊಂದು ದಿನ ನೀವು ಜೋಬಿನಲ್ಲಿ ಇಟ್ಕೊಳ್ಳೋ ಅಂಥದ್ದನ್ನ ಅಭ್ಯಾಸನ ರೂಢಿಸ್ಕೊಳ್ಳಿ. ಇದರಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಚಿಕ್ಕ ಅರಿಶಿಣದಿಂದ ನಾವು ಎಷ್ಟೆಲ್ಲ ಉಪಯೋಗನ ಮಾಡ್ಕೊಬೋದು ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.